ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ದಿನ ನಾನು ನನ್ನ ಮಗಳ ಭರತನಾಟ್ಯದ್ದು ಪ್ರೋಗ್ರಾಮ್ ಇತ್ತು. ಸೊ ಪ್ರೋಗ್ರಾಮಿಗೆ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಭರತನಾಟ್ಯಕ್ಕೆ ರೆಡಿ ಆಗೋರು ಯಾವಾಗೂ ಅಷ್ಟೇ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಗೊತ್ತಾ? ಒಂದು 4 ನಿಮಿಷ, 5 ನಿಮಿಷ ಅಥವಾ 10 ನಿಮಿಷ ಪ್ರೋಗ್ರಾಮ್ ಇರಲಿ, ಅರ್ಧ ಗಂಟೆ ಪ್ರೋಗ್ರಾಮ್ ಇರಲಿ, ಅದಕ್ಕೆ ಎಷ್ಟು ಪ್ರಿಪ್ರೇಷನ್ ಆಗುತ್ತೆ ಇರುತ್ತೆ ಗೊತ್ತಾ? ಅದಕ್ಕೆ ರೆಡಿ ಮಾಡಬೇಕಂದ್ರೆ ಮಿನಿಮಮ್ 2 ಇಂದ 3 ಅವರ್ಸ್ ಬೇಕೇ ಬೇಕು. ಸೊ ನನಗಂತೂ ಇತ್ತೀಚೆಗೆ ಇವಳು ಸೇರ್ಕೊಂಡು ಮೇಲಿಂದ ನನಗೆ ಗೊತ್ತಾಗಿದ್ದು. ಸೊ ನನ್ನ ಮಗಳು ರೆಡಿ ಆದಮೇಲೆ ಯಾವ ರೀತಿ ಡ್ಯಾನ್ಸ್ ಮಾಡಲಿಕ್ಕೆ ಅಂಥೇಳಿ ನೋಡಿ ಕಮೆಂಟ್ ಮಾಡಿ ಎಲ್ಲರೂ. ಆಮೇಲೆ ಇದು ನಾನು ಎಷ್ಟು ಟೈಮ್ ತೊಗೊಂಡೆ, ಯಾವ ರೀತಿ ಅವಳನ್ನ ರೆಡಿ ಮಾಡಿದೆ ಅಂತ ನಿಮಗೆ ವಿಡಿಯೋಲಿ ಶೇರ್ ಮಾಡ್ಕೋತೀನಿ. ಮತ್ತು ಯಾವ ರೀತಿ ಎಲ್ಲ ರೆಡಿ ಮಾಡ್ಬೋದು ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತಾ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಅವತ್ತು ಶಾಲೆ ಇತ್ತು, ಶಾಲೆ ಮುಗಿಸ್ಕೊಂಡು ಬರೋಷ್ಟಿಗೆ ನಂದು 4 ಗಂಟೆ ಆಯಿತು. ಸೊ ಕೇಳಿಕೊಂಡು ನಾನು ಸ್ವಲ್ಪ ಬೇಗನೆ ಬರೋಕ್ಕೆ ಟ್ರೈ ಮಾಡಿದೆ ಅವತ್ತು. ಸೊ ಶಾಲೆಯಲ್ಲಿ ಕೇಳ್ಕೊಂಡು ಬರೋಕ್ಕೆ ಟೈಮ್ ಅಷ್ಟು 4 ಗಂಟೆನೇ ಆಗೋಯ್ತು ಬರೋಕ್ಕೆ. ಬಂದಮೇಲೆ ನಾನು ಫಸ್ಟ್ ಮಾಡಿದ ಕೆಲಸ ಅಂದರೆ ಅವಳಿಗೆ ಇನ್ಸ್ಟೆಂಟ್ ಮೆಹಂದಿ ಹಚ್ಚಿದೆ. ಅಂದರೆ ಇನ್ಸ್ಟೆಂಟ್ ಸಿಗುತ್ತಲ್ಲ ಮೆಹಂದಿ, ಅದನ್ನು ಹಚ್ಚಿದ್ದೆ. ಯಾಕಂದರೆ ಮೆಹಂದಿ ಹಿಂದಿನ ದಿನ ಹಚ್ಚಿರಲಿಲ್ಲ ನಾನು. ಸೊ ಮೆಹಂದಿ ಹಚ್ಚಿ ಅದನ್ನು ಸ್ವಲ್ಪ ಡ್ರೈ ಆಗಿಬಿಟ್ಟಿದ್ದೆ. ಡ್ರೈ ಆಗೋವರೆಗೂ ನಾನು ಸ್ವಲ್ಪ ಅಡುಗೆ ಮಾಡ್ಕೋಬೇಕು, ರಾತ್ರಿಗೆ ಬಂದಮೇಲೆ ಆಗಲ್ಲ ಅಂತಿಕೊಂಡು ಅಡುಗೆ ಮಾಡ್ಕೊಳ್ಳೋದು. ಆಮೇಲೆ ಅವಳಿಗೆ ಏನಾರ ಸ್ನ್ಯಾಕ್ಸು, ನೀರು ಬಾಟ್ಲೆಲ್ಲ ರೆಡಿ ಮಾಡಿಟ್ಕೊಂಡೆ. ಆಮೇಲೆ ಅವಳಿಗೆ ಈ ರೆಡಿಮೇಡ್ ಡ್ರೆಸ್ ಎನಿಸಿದಾವಲ್ಲ, ಇವೆಲ್ಲ ಬಾಡಿಗೆಗೆ ಸಿಗ್ತಾವೆ. ನಾನು ಬಾಡಿಗೆಗೆ ತಂದ್ಕೊಂಡಿದ್ದೆ ಡ್ರೆಸ್ಸು. ಸೊ ಡ್ಯಾನ್ಸ್ ಕ್ಲಾಸಲ್ಲೇ ಅವರನ್ನೇ ಎಲ್ಲ ಡ್ಯಾನ್ಸ್ವರೆಗೂ ಒಂದೊಂದು ಗ್ರೂಪ್ಸಿಗೆ ಅವರೇ ಡಿಸೈಡ್ ಮಾಡಿ ತರಿಸ್ತಾರೆ. ಸೊ ರೆಂಟ್ ನಮ್ಮೂರಲ್ಲಿ ಇದಕ್ಕೆಲ್ಲ ನಡೀತಾ ಇರೋದು ಇವಾಗ ಎಷ್ಟು ಅಂದರೆ 350 ಹಂಗೆ ರೆಂಟ್ ಇರುತ್ತಾ. 350 ಅದು ಡ್ರೆಸ್ ಮೇಲೆಲ್ಲ ಹೋಗುತ್ತಾ. ಒಂದೊಂದಕ್ಕೆ 500ವರೆಗೂ ಸಿಗುತ್ತಾ. ಇದೂ ಬೇರೆ ಕಡೆಯಿಂದ ತರಿಸ್ತಾರೆ. ಸೊ ಇದು ರೆಡಿಮೇಡ್ ಸಿಗೋವಂಥವೇ. ಆದರೆ ಇವನ್ನ ಹೆಂಗೆ ಹಾಕಬೇಕು ಅನ್ನೋದು ಕೆಲವೊಂದು ಸತಿ ನಾವು ಎಷ್ಟು ಕನ್ಫ್ಯೂಸ್ ಆಗಿರ್ತೀನಿ ಹಾಕಬೇಕಾದ್ರೆ. ಆಮೇಲೆ ಸೈಜ್ ಸಿಗೋಲ್ಲ. ಇದನ್ನು ನಾನು ಹೋಗಿ ಬೆಳಗ್ಗೆ ಇದನ್ನು ಫಿಟ್ಟಿಂಗ್ ಕೊಟ್ಟಿದ್ದೆ ನಾನು. ಅದನ್ನು ತೊಗೊಂಡು ಎಲ್ಲ ಬರೋಷ್ಟಿಗೆ ನನಗೆ ಸಾಯಂಕಾಲ 4 ಗಂಟೆ ಆಗೋಗಿತ್ತು. ಸೊ ಇದನ್ನು ಒಂದು ಹೊಲಿಗೆ ಹಾಕ್ಸಿದ್ದೆ. ಹೌದು, 34 ಸೈಜ್ ಇತ್ತು, ಇದು 38 ಬಂದುಬಿಟ್ಟಿತ್ತು. ಭಾಳನೇ ದೊಡ್ಡದಿತ್ತು. ಒಂದೊಂದು ಹೊಲಿಗೆ ಎಲ್ಲ ಹಾಕಿಸಿ ರೆಡಿ ಮಾಡಿದ್ವಿ. ಸೊ ಇದು ನೋಡಿರಿ, ಇದು ಚಿಕ್ಕಪೇಟೆಯಲ್ಲಿ ನಾನು ತೊಗೊಂಡಿದ್ದು. ಚಿಕ್ಕಪೇಟೆಯಲ್ಲಿ ಈ ಸತಿ ಅವಳಿಗೆ ಚಿಕ್ಕಪೇಟೆಗೆ ಹೋದಾಗ ನಾನು ಇವನ್ನೆಲ್ಲ ಮತ್ತು ಅದ್ರ ಜೊತೆಗೆ ಅವಳದು ಸಂಪೂರ್ಣ ಸೆಟ್ಟನ್ನು ತೊಗೊಂಡ್ಬಂದಿದ್ದೆ ನಾನು. ಸಂಪೂರ್ಣ ಸೆಟ್ ಅಂದರೆ ಇದಕ್ಕೆ ಭರತನಾಟ್ಯಕ್ಕೆ ಬೇಕಾದಂಥ ಒಂದು ಸೆಟ್ಟನ್ನು ನಾನು ತೊಗೊಂಬಂದಿದ್ದೆ. ಅದನ್ನು ಈ ಸತಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಫಸ್ಟ್ ಟೈಮ್ ಯೂಸ್ ಮಾಡಕತ್ತೀನಿ. ಈ ಒಂದು ಕಮರ್ಬಂದಿ, ಇದಕ್ಕೇನಂತೀನಿ, ಡಾಬು. ಸೊ ಇದನ್ನು ಫಸ್ಟ್ ಟೈಮ್ ಯೂಸ್ ಹಾಕ್ಲಿಕ್ಕತ್ತೀನಿ ನನಗೆ. ಇದಕ್ಕೆ ಮುಂಚೆ ಸಣ್ಣದಿದೆ, ಮತ್ತು ಇಲ್ಲಾಂದರೆ ಇವು ನಾರ್ಮಲ್ ಇರೋ ಕುಂದನ್ಸ್ದೆಲ್ಲನೂ ಇದೆ. ಸೊ ಇದನ್ನು ಈ ಸತಿ ಹಾಕೋಣ ಅಂತೇಳಿ ನಾನು ಇದನ್ನು ಹಾಕ್ತಾಯಿದ್ದೆ. ಫಸ್ಟು ಡ್ರೆಸ್ಸಿಂಗ್ ಎಲ್ಲ ಆದಮೇಲೆ ಆಮೇಲೆ ತಲೆ ಬಾಚಕ್ಕೆ ಹೋಗೋಣ ಅಂತ. ಯಾಕಂದರೆ ತಲೆಯೆಲ್ಲ ಬಾಚಿದ ಮೇಲೆ ತಲೆಗೆಲ್ಲ ನಾವು ಈ ಹಾಕೋವಂಥ ಎಲ್ಲ ಆರ್ನಮೆಂಟ್ಸ್ ಹಾಕಿದ್ಮೇಲೆ ಹಾಕಲಿಕ್ಕೆ ಇವೆಲ್ಲ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಡ್ರೆಸ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಲೆಸು, ಹಾರ ಎಲ್ಲ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟೇ ಲಾಸ್ಟಲ್ಲಿ ನಾನು ಎಂದಕ್ಕೆ ಸರಿ ಜೂನಿಯರಿಗೆ ರೆಡ್ ಇತ್ತು, ನಮಗೆ ವೈಟ್ ಇತ್ತು. ಈ ಸತಿ ಅವ್ರಿಗೆ ವೈಟ್ ಐತಿ, ನಮಗೆ ರೆಡ್ ಐತಿ. ಸ್ಟೇಜ್ ಮೇಲೆ ಆಯ್ತು ಗೆಜ್ಜೆ ಕಟ್ತಿಲ್ಲ, ನಿಂಗೆ ಕಾಲಕ್ಕೆ ಬರಲ್ಲ. ಕಿವ್ಯಾಗ ಹಾಕೋಕ್ಕ ನಾನು
ಮಮ್ಮ ಎಲ್ಲ ಡಾನ್ಸಸ್ ಮುಗಿಯತನ ಅಲ್ಲೇ ಇರ್ಬೇಕು. ಅಲ್ಲ ಇಯರ್ಲಿ ಫಸ್ಟಿಗೆ ಏನೇನು ಗೊತ್ತೇನು ಪೂರ ಕರೆಕ್ಟ್ ಕಾಲಾಗ ಹೋಗೋದು ರೋಸಿ ಆಯ್ತಾ ಇದಾ ರೆಡಿ ಇದೆ ನನ್ನ ಮಗಳು ಇಷ್ಟಿಷ್ಟಕ್ಕೆ ನಾನು ಹೋಗಿ ಕನ್ನಡ ನೋಡ್ಕೊಂಬರ್ತೀನಿ ಅಂತ ಎಷ್ಟು ಸತಿ ಹೋಗಿ ನೋಡ್ಕೊಂಡು ಬಂದು ನಾನು ಕಿವಿಯಿಂದ ಒಂದು ಹಾಕಿಲ್ಲ, ಕಿವಿಯಿಂದ ಒಂದು ಲಾಸ್ಟಲ್ಲಿ ಹಾಕೋಣ ಅಂತೇಳಿ. ಯಾಕಂದರೆ ಮೊದಲು ತಲೆಯೆಲ್ಲ ಬಾಚ್ಕೊಂಡು ಆಮೇಲೆ ಕಿವಿಯಿಂದ ಹಾಕ್ಬೋದು ಈಸಿಯಾಗಿ. ಆಮೇಲೆ ಕಿವಿಗೆ ಹಿಂಗೆ ಮೇಲೆ ಹಾಕೋದು ಅಟ್ಯಾಚ್ಮೆಂಟ್ ಎಲ್ಲ ಇರ್ತಾವಲ್ಲ ಅವಕ್ಕೆ ಹೇರ್ಸಿಗೆ ಹಾಕಬೇಕಾದ್ರೆ ಸೊ ಹೇರ್ಸಿಂದು ಅಷ್ಟೇ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾ. ಯಾಕಂದರೆ ಭಾಳ ನೀಟಾಗಿ ಎಲ್ಲನೂ ಸೂರ್ಯ ಚಂದ್ರ ಆ ತುರುಬಿಗೆ ಹಾಕೋದು, ಅದು ಫ್ಲವರ್ಸು ಮೇಲೆ ಬರೋಂಥ ತುರುಬು ಎಲ್ಲನೂ ನೀಟಾಗಿ ಬರಬೇಕಲ್ಲ, ಅದಕ್ಕೆ ಸೊ ಮಧ್ಯೆ ಇದ್ರ ಜೊತೆಗೂ ಆಟ ಆಡ್ತಾಯಿದ್ದೆ. ಇವಾಗ ಹೇರ್ಸ್ನ ನಾನು ಸ್ಟಾರ್ಟ್ ಮಾಡಿರೋದು. ಸೊ ನಿಮ್ಮ ಜೊತೆಗೆ ಇಷ್ಟನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಏನು ಅಂತಂದರೆ, ಯಾರನ್ನು ಮಾಡೋಂಗಿತ್ತಂದರೆ ಈಸಿಯಾಗಿ ನಿಮಗೂ ಕೂಡ ಅದು ಬರಲಿ, ನೋಡಿದರೆ ಅದು ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ನೋಡಿರಿ, ಫಸ್ಟು ನಾನು ಮುಂದೆ ಮಧ್ಯದಲ್ಲಿ ಬೆತ್ತಲು ತಗೊಂಡು ಮುಂದಿನ ಕೂದಲನ್ನು 2 ಪಾರ್ಟ್ ಮಾಡಿ ಮುಂದೆ ಸಪ್ರೇಟಾಗಿ ಮಾಡ್ಕೊಂಡಿನಿ. ಸೊ ಹಿಂದುಗಡೆ ಈ ಕ್ರೌನ್ ಪಾರ್ಟ್ ಏನಿರ್ತಲ್ಲ, ಕ್ರೌನ್ ಪಾರ್ಟ್ ಮಾತ್ರ ತೊಗೊಂಡು ನಾನು ಇಲ್ಲಿ ಜಡೆಯನ್ನು ಒಂದು ಪೋನಿ ಥರ ಹಾಕ್ಕೋತೀನಿ. ಅದು ಹಾಕ್ಕೊಂಡ್ಮೇಲೆ ಅದಕ್ಕೆ ಈ ಇದಕ್ಕೆ ಸಿಗುತ್ತದು ಬೋ ಥರನೇ ಭರತನಾಟ್ಯದವ್ರ ಕಡೆಯಿಂದ ಸೆಟ್ ತೊಗೊಂಡಿದ್ದೀನಿ ನಾನು, ಅವ್ರ ಮಿಸ್ ಕಡೆಯಿಂದನೇ. ಸೊ ಅವರು ನನಗೆ ಈ ಹೆಡ್ ಎಕ್ಸಸರೀಸ್ ಎಲ್ಲ ಕೊಟ್ಟಿದ್ದು ಗೆಜ್ಜೆ ತೊಗೋಬೇಕಾದ್ರೆ. ಸೊ ಅದನ್ನು ಇಲ್ಲಿ ಹಾಕಬೇಕಂದ್ರೆ ಸ್ವಲ್ಪ ಲಾಂಗ್ ಹೇರ್ಸು ಇತ್ತಲ್ಲ, ಹಾಗಾಗಿ ಹಾಕೋ ಸ್ವಲ್ಪ ಕಷ್ಟ ಆಯ್ತು ನನಗೆ. ಇಲ್ಲಿ ನೋಡ್ರಿ ಈ ಥರ ಅದನ್ನು ಬೋ ಹೆಂಗೆ ಹಾಕ್ತೀವಲ್ಲ ನಾವು ನಾರ್ಮಲಿ, ಸೊ ಹಾಗೆ ಇಟ್ಟು ಅದನ್ನು ಹಾಕಬೇಕು. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಕಂಡ್ರೂ ಅದು ಅದರದ್ದು ಡಿಸೈನ್ಸ್ ಎಲ್ಲ ಕಾಣುತ್ತೆ. ಸೊ ಆ ಥರ ಇರುತ್ತದು. ಸೊ ಅದನ್ನು ಹಾಕಿ ಮಾಡಿಕೊಂಡು ಮುಂದಿನ ಕೂದಲು ಏನಿದಾವಲ್ಲ ಅದಕ್ಕೆ ನೀಟಾಗಿ ನಾನು ಈ ಥರ ಜಡೆ ಹಾಕ್ಕೊಳಿಕತ್ತೀನಿ. ಇಲ್ಲಾಂದರೆ ನೀವು ಹಿಂಗೆ ಅದನ್ನು ಕರ್ವ್ ಮಾಡಿನೂ ಹಿಂಗೆ ಸುತ್ತಿನೂ ಹಾಕ್ಬೋದು. ಸೊ ನಾನು ಈ ಥರ ಹಣ್ಣಲ್ಲಿ ಹಾಕ್ಬಿಟ್ಟು ಹಿಂದೆ ತೊಗೊಳಿಕತ್ತೀನಿ ನಾವು ಕೂದಲನ್ನು. ಸೊ ಮುಂದಿನ ಒಂದಿಷ್ಟು ಪಾರ್ಟ್ ನೀಟಾಗಿ ಕಾಣಲಿ ಅನ್ನೋದಕ್ಕೆ. ಸೊ ಕ್ರೌನ್ ಪಾರ್ಟ್ ಅಷ್ಟೇ ಮೇಲೆ ನಾನು ರೌಂಡಾಗಿ ಅದನ್ನು ಕಟ್ಟಿದ್ದೀನಿ. ಅದಕ್ಕೆ ಫಸ್ಟು ನಾವು ಪೋನಿ ಹಾಕಿ ಆಮೇಲೆ ಕೂಡಿಸಿ ಆಮೇಲೆ ರಬ್ಬರ್ ಬ್ಯಾಂಡ್ ಮೇಲಿಂದ ಹಾಕಿದರೆ ಅದು ಸ್ಟಿಫಾಗಿ ಕೂಡ್ತದೆ. ಜಾಸ್ತಿ ಪಿನ್ನೇನು ಯೂಸ್ ಮಾಡೋದು ಬೇಡ. ಬಟ್ ಡ್ರೆಸ್ಗಳಿಗೆಲ್ಲ ನಾನು ಸಿಕ್ಕಾಪಟ್ಟೆ ಪಿನ್ಸ್ ಯೂಸ್ ಮಾಡೀನಿ. ಹೇರ್ ಸ್ಟೈಲಿಗೂ ಅಷ್ಟೇ ಬರ್ಬರ್ತಾ ಸಾಕಷ್ಟು ಪಿನ್ಸ್ ನಾನು ಯೂಸ್ ಮಾಡ್ತಾ ಹೋದೆ ಅಲ್ಲಿ. ಆಮೇಲೆ ಲಾಸ್ಟ್ ಎಲ್ಲ ಕೂದಲ ತೊಗೊಂಡು
ಈ ಮುಂದಿಂದು ನಾನೇನು ಜಡೆ ಹಾಕಿಬಿಟ್ಟಿದ್ನಲ್ಲ ಅದಿಷ್ಟು ಇದಿಷ್ಟು ತೊಗೊಂಡ್ಬಿಟ್ಟು ಹಿಂದೆ ಲಾಸ್ಟಿಗೆ ಒಂದು ಪೋನಿ ಹಾಕಿ ಹ್ಯಾಂಡಲ್ ಹಾಕ್ಬಿಡೋದು ಅಷ್ಟೇ. ಮುಂದೆ ಈ ಪಾರ್ಟ್ಸ್ ಏನು ಹಚ್ಚೋದಲ್ಲ ಅದರಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಇವೆಲ್ಲ ಈ ಸೂರ್ಯ ಚಂದ್ರ ಏನಾಗಲ್ಲ ಸೀದಾ ಹೆಂಗೆ ಮುಂದೆ ಹೆಂಗೆ ಅಂತ ನೋಡಿಕೊಂಡು ಅದಕ್ಕೆ ದಾರ ಕಟ್ಟಿ ಹಾಕೋದು. ಎಲ್ಲನೂ ಫಸ್ಟ್ ಟೈಮ್ ಹಾಕ್ಲಿಕ್ಕತ್ತಿದ್ನಲ್ಲ, ಹಂಗಾಗಿ ದಾರ ಕಟ್ಕೊಂಡು ಹಾಕೋಕ್ಕೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಈ ಕ್ರೌನ್ನಾಗ ನಿಮ್ಗೆ ಸ್ವಲ್ಪ ಶೈನಿಂಗ್ ಏನು ಕಾಣಿಸ್ಲಿಕ್ಕತ್ತದಲ್ಲ, ಸೊ ಅದು ಎಕ್ಸಸರೀಸು ಅದಕ್ಕೆ ನಾನು ಹಾಕಿರೋದು. ಅದು ಅಳ್ಳಾಡಬಾರ್ದು ಅಂತೇಳಿ ನಡುವೊಂದು ಅದಕ್ಕೆ ಪಿಲ್ಲೆ ಕೊಟ್ಟಿದ್ರು, ಅದನ್ನು ಸೆಂಟ್ರಲ್ಲ ಹಚ್ಚಕ್ಕೆ 2 ಕೊಟ್ಟಿದ್ರಪ್ಪ, ಇನ್ನೊಂದು ಎಲ್ಲಿಂದ ಏನು ಗೊತ್ತಿಲ್ಲ ನನಗೆ. ಈ ಸೆಟ್ ಒಳಗೆ ಬಂದಿದ್ದೀವಲ್ಲ, ಸೊ ಅದನ್ನು ಒಂದನ್ನು ಮಾತ್ರ ಇಲ್ಲಿ ಕುಡಿಸ್ಕೊಂಡೆ, ಇನ್ನೊಂದು ನಾನು ಹಾಕಲಿಲ್ಲ. ಎಲ್ಲ ಹಾಕ್ಬೇಕಂತ ನನಗೆ ನಿಜವೂ ಗೊತ್ತಿರಲಿಲ್ಲ, ಅದನ್ನೆಲ್ಲ ಹಾಕ್ತಾರೋ ಗೊತ್ತಿಲ್ಲ. ಇನ್ನೊಂದು ಸತಿ ಯಾವಾಗಾದ್ರೂ ಇದ್ದಾಗ ನೋಡ್ಕೊತೀನಿ. ಅಲ್ಲಿ ನೋಡ್ರಿ ಕೆಳಗೆ ಮಧ್ಯದಲ್ಲಿ ತುರುಬಿನ ಮಧ್ಯದಲ್ಲಿ ಅದು ಹಾಕಿದ್ದೀನಲ್ಲ, ಅದನ್ನು ಇಷ್ಟೊತ್ತನ ಟೈಮ್ ತೊಗೊಳುತ್ತೆ ನನಗೆ. ಸೊ ಆಮೇಲೆ ಈ ಬಿಂದಿಯ ಮುಂದೆಂದು ಮತ್ತು ಹಿಂದಿಂದು ಇವು ಸೂರ್ಯಚಂದ್ರ ಏನಿದೆಯಲ್ಲ ಇನ್ನೂ ಸ್ವಲ್ಪ ಮುಂದೆ ಬರಬೇಕಾಗಿತ್ತು. ಆಮೇಲೆ ಅನ್ನಿಸ್ತು ನನಗೆ ನಾನು ಹೇರ್ಸ್ ತೊಗೋಬೇಕಾದ್ರೆ ಸ್ವಲ್ಪ ಮುಂದೆ ತೊಗೊಂಡು ಹಾಕಬೇಕಾಗಿತ್ತು. ಇಲ್ಲ ಈ ಜಡೆ ಮೇಲೆ ಹಾಕಿದರೂ ಬರ್ತಿತ್ತೇನೋ ಬಹುಶಃ, ನನಗಷ್ಟು ಅದರ ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಅದು ಹಾಕಿದ್ದು. ಲಾಸ್ಟ್ ಟೈಮ್ಸ್ ಎಲ್ಲ ನಾನು ಇಷ್ಟೆಲ್ಲ ಹಾಕಿರಲಿಲ್ಲ, ಯಾಕಂದರೆ ನನ್ನ ಹತ್ರ ಇರಲೂ ಇಲ್ಲ, ಹಾಗಾಗಿ ನಾನು ಹಾಕಿರಲಿಲ್ಲ ಇಷ್ಟೆಲ್ಲ. ಈ ಸೆಟ್ಟೆಲ್ಲ ನಾನು ಚಿಕ್ಕಪೇಟೆನಾಗೆ ತೊಗೊಂಡಿದ್ದು ಬೆಂಗಳೂರಲ್ಲಿ. ಸೊ ಅದು ಇನ್ನೂ ಅಳ್ಳಾಡ್ತಾನೆ ಇತ್ತು, ಹಂಗಾಗಿ ಅದನ್ನು ಒಟ್ಟು ಅಳ್ಳಾಡಿಸ್ಬಾರ್ದಂಗೆ ನಾನು ಈ ಸರಗಳಿಗೆಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ಅವ್ರೇನು ಸಣ್ಣ ಸಣ್ಣದು ತಂತಿಗಳನ್ನು ಯೂಸ್ ಮಾಡಿದರು ಗೋಲ್ಡ್ ಕಲರು, ಅದನ್ನು ತೊಗೊಂಡೋಗಿ ನಾನು ಅಲ್ಲಿ ಫಿಕ್ಸ್ ಮಾಡಿ ಕೂದಲ ಜೊತೆ ಹಿಂಗೆ ಹಾಕ್ಬಿಟ್ಟು ಅದನ್ನು ಸುತ್ತಿ ಟೈಟ್ ಮಾಡ್ಲಿಕ್ಕತ್ತಿದ್ದೆ ಅಲ್ಲಿ. ಸೊ ಅದು ಮಾಡೋದ್ರಿಂದ ನನ್ನ ಮನೆಗೆ ಬರೋವರೆಗೂ ಬಿಚ್ಚು ಇರಲಿಲ್ಲ, ಒಟ್ಟು ಏನೂ ಆಗಿರಲಿಲ್ಲ. ಸೊ ಅಷ್ಟೇ, ಎಷ್ಟೇ ಕಷ್ಟಪಟ್ಟು ಹಾಕ್ತೀವಲ್ಲ ಸ್ವಲ್ಪ ನೈಸಾಗಿ ಹಾಕಿದರೆ ಸ್ಟೇಜ್ ಮೇಲೆ ಬೀಳಂಗಿಲ್ಲ. ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಹುಡುಗಿ ಪಾಪ ಬಿತ್ತು ಜಡೆ ಹಾಕಿದ್ದು ಹಿಂದಿಂದು. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಫಸ್ಟ್ ಟೈಮ್ ಹಾಕೋರಿರಲಿ, ಸೆಕೆಂಡ್ ಟೈಮ್ ಹಾಕೋರಿರಲಿ, ಸಣ್ಣ ಕೂದಲ ಇರೋರಿರಲಿ, ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು 1-2 ದಿವಸ ಮುಂಚೆನೇ ಎಲ್ಲಾದರೂ ನೋಡಿಕೊಂಡು ನೀವು ಗೂಗಲ್ನಾಗ ಯೂಟ್ಯೂಬ್ನಾಗ ಸರ್ಚ್ ಮಾಡಿಕೊಂಡು ಹಾಕಿದರೆ ಬೆಸ್ಟು. ಇದರಿಂದ ಮಕ್ಕಳಿಗೂ ತೊಂದರೆ ಆಗಂಗಿಲ್ಲ, ಅಥವಾ ನಮಗಲ್ಲಿ ಯಾಕೆಂದರೆ ಹಾಕ್ಕೊಂಡು 2-3 ತಾಸು ಆದಮೇಲೆ ಪ್ರೋಗ್ರಾಮ್ ಬರೋದು. ಇಲ್ಲ ನಾವು ಅಲ್ಲಿಗೆ ಹೋಗೋವರೆಗೂ ನಮ್ಗೆ ಟೈಮ್ ಬೇಕಾಗಿತ್ತು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ದೂರ ಒಂದು ಊರಿದೆ, ಅಲ್ಲಿತ್ತು. ಅಲ್ಲಿ 100 ವರ್ಷದ ಜಾತ್ರಾ ಮಹೋತ್ಸವ ನಡೆದಿತ್ತು. ಸೊ ಅಲ್ಲಿ ಪ್ರೋಗ್ರಾಮ್ಸ್ ಇದ್ದು ಸುಮಾರು ಒಂದು 8-10 ದಿವಸ ಅಲ್ಲಿ ಪ್ರೋಗ್ರಾಮ್ಸ್ ನಡೀತಾನೆ ಇದ್ದಾವೆ. ಸೊ ಇವತ್ತು ಸುಮಾರು ಮಕ್ಕಳು ಅಲ್ಲಿ ಬಂದಿದ್ದರು, ಸುಮಾರು ಮಕ್ಕಳು ಡ್ಯಾನ್ಸ್ ಇದ್ವು ಅಲ್ಲಿ. ಈ ಅಕಾಡೆಮಿ ಕಡೆಯಿಂದ ಇದ್ವು ಅಲ್ಲೆಲ್ಲ. ವೆಸ್ಟರ್ನ್ ಡ್ಯಾನ್ಸು, ಭರತನಾಟ್ಯಸು, ಸೊ ಈ ಥರದ್ದೆಲ್ಲ ಇದ್ವು. ಇದಕ್ಕೆ ಅದ್ರ ಜೊತೆ ಥ್ರೆಡ್ ಕೊಟ್ಟಿದ್ದರು, ಬ್ಲ್ಯಾಕ್ ಕಲರ್ ಥ್ರೆಡ್ ಇರೋದ್ರಿಂದ ನಾವು ಹೇರ್ಸ್ನಾಗ ಎಲ್ಲಿನೂ ಹಾಕಿ ಟೈ ಮಾಡಿದರೆ ಕಾಣಿಸೋಂಗಿಲ್ಲ. ಸೊ ಈ ಥರ ಟೈ ಮಾಡೋಕೆ ಆಲ್ಮೋಸ್ಟ್ ಒಂದಿಷ್ಟು ಕೊಟ್ಟಿದ್ರು. ಈಗ ನನ್ನ ಮಗಳು ಒಂದೊಂದು ಹಾಕಿದ ತಕ್ಷಣ ಹೋಗಿ ನೋಡ್ಕೊಂಬರೋಳು, ಒಂದೊಂದು ಹಾಕಿದ ತಕ್ಷಣ ಹೋಗಿ ನೋಡ್ಕೊಂಬರೋಳು. ನಾನು ಅದನ್ನೆಲ್ಲ ಕಟ್ ಮಾಡಿ ಆಗ್ಲಿಕ್ಕತ್ತಿದ್ದೆ. ಎಲ್ಲ ಥರದ ಇವು ಪಿನ್ಸು ಎಲ್ಲ ರೆಡಿ ಮಾಡಿ ಒಂದೊಂದಕ್ಕೆ ಎಷ್ಟೊಂದು ಹಾಕಿನಿ ಅನಿಸ್ಲಿಕ್ಕತ್ತಿತ್ತು ನನಗೆ. ಲಾಸ್ಟಿಗೆ ಎಲ್ಲನೂ ಸೆಟ್ ಮಾಡ್ಬೇಕಾದ್ರೆ ಪಿನ್ಸ್ ಯೂಸ್ ಮಾಡೋದು ಜಾಸ್ತಿನೇ ಅನಿಸ್ತು ನನಗೆ, ಬಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಅದು ಆಗೋದು ಇಲ್ಲ. ಸೊ ಇವು ರೆಡಿಮೇಡ್ ಫ್ಲವರ್ಸ್ ಹಾಕಿದ್ರೇ ಅದಕ್ಕೆ ಚಂದ. ಇದು ಬಟ್ಟೆ ಫ್ಲವರ್ಸು ಅಲ್ಲಿ ಇದೇ ಮೇನ್ ಇರೋದು, ಯಾರೂ ರಿಯಲ್ ಫ್ಲವರ್ಸ್ ಹಾಕೋಂಗೇ ಇಲ್ಲ. ನಾನು ಹಂಗಾಗಿ 2 ಟೈಮಿಂದ ಫ್ಲವರ್ಸ್ ತರೋದನ್ನ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ರಿಯಲ್ ಫ್ಲವರ್ಸ್ಗಿಂತ ಇದೇ ಫ್ಲವರ್ಸ್ ಅಲ್ಲಿ ಮೇನು. ಸೊ ಇವೆಲ್ಲ ಸೆಟ್ ಬಂದುಬಿಡ್ತಾವೆ. ಅದ್ರ ಜೊತೆ ಇವೆಲ್ಲನೂ ಕೂಡ ನಾನು ಅವ್ರ ಅಕಾಡೆಮಿ ಕಡೆಯಿಂದನೇ ತೊಗೊಂಡಿದ್ದು. ಸರ ಬೇರೆ ಸೆಟ್ಟು, ಇದು ಬೇರೆ ಸೆಟ್ಟು. ಸೊ ಅವೆಲ್ಲ ಸರ ನಾನು ತೊಗೊಂಡಿದ್ದು. ಈ ಥರದ್ದೆಲ್ಲ ನಾನು ಅವ್ರ ಹತ್ರನೇ ತೊಗೊಂಡಿದ್ದು. ಗೆಜ್ಜೆ ಮತ್ತು ಇವನ್ನೆಲ್ಲ ಕೆಲವೊಂದಿಷ್ಟು ಅವ್ರ ಕಡೆಯಿಂದನೇ ತೊಗೊಂಡಿದ್ದು. ಕನಕಾಂಬ್ರ ಕಲರು, ಹೂವಿನ ಕಲರು, ಸೊ ಇದೇ ಥರನೇ ಅಲ್ಲಿ ಇರೋಂಥದ್ದು. ಸೊ ಇದು ಮೇಲೆ ಕಾಣಬೇಕೆತ್ತಿ, ಅದು ಮೇನ್ ಇಂಪಾರ್ಟೆಂಟು. ಆಮೇಲೆ ತುರುಬು ಇನ್ನೂ ಸ್ವಲ್ಪ ಮೇಲೇನೂ ಬರ್ತದೆ, ಕೆಲವೊಬ್ರು ಮೇಲೇನೂ ಹಾಕಿರ್ತಾರೆ. ಲಾಸ್ಟ್ ಟೈಮ್ ನೋಡುವಾಗ ಎಲ್ಲರೂ ಮೇಲೆ ಹಾಕಿದ್ರು, ಬಟ್ ನನಗೆ ಯಾಕೋ ಅಷ್ಟು ತಲೆ ಮೇಲೆ ಇಷ್ಟ ಆಗಲಿಲ್ಲ. ಇವಾಗ ಸ್ವಲ್ಪ ಕೆಳಗೆ ತೊಗೊಂಡಿರ್ತೀನಿ ನಾನು ಎವ್ರಿ ಟೈಮು. ಸೊ ಇದು ಫ್ಲವರ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ನೋಡಿರಿ
ಸೊ ಹಿಂದಿಂದೆಲ್ಲ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ಅವಳಿಗೆ ಲೈಟಾಗಿ ಮೇಕಪ್ ಮಾಡ್ತೀನಿ. ಆ್ಯಕ್ಚುಲಿ ಅವರೆಲ್ಲರನ್ನ ಕರೆಸಿದ್ರು, ಅಲ್ಲೇ ಮಾಡ್ತಾರೆ, ಪರ್ ಹೆಡ್ ಇಷ್ಟು ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಹೇಳಿದರು. ನಾನು ಬೇಡ, ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಬಂದ್ರೆ ಆಯ್ತು ಅಂಥೇಳಿ ಮಾಡ್ಕೊಂಡು ಹೋಗಿದ್ದೆ. ಸೊ ಇಷ್ಟಿಷ್ಟಕ್ಕೆ ಹೋಗೋದು ನೋಡ್ಕೊಂಬರೋದು ಮಾಡ್ತಿದ್ಲು ನನ್ನ ಮಗಳು. ಸೊ ಇದು ಅವಳ ಕೂದಲು ಅಷ್ಟು ಉದ್ದಿದೆ, ಅದಕ್ಕೊಂದು ಜಡೆನೂ ಹಾಕ್ತೀನಿ ನಾನು, ರೆಡಿಮೇಡ್ ಜಡೆ. ಸೊ ಇವಾಗ ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಇಯರಿಂಗ್ಸ್ ಹಾಕ್ಬೇಕಾದ್ರೆ ಅಷ್ಟೇ ಭಾಳ ಹಂಚ್ಕೋತಾಳೆ. ಈ ಸೆಟ್ ಜೊತೆಗೆ ಇಯರಿಂಗ್ಸ್ ಬಂದಿತ್ತು. ನಾನು ಲಾಸ್ಟ್ ಟೈಮ್ ಈ ಇಯರಿಂಗ್ಸ್ ಸಲುವಾಗಿ ಎಷ್ಟೊಂದು ಜನರ ಹತ್ರ ಪಾಪ ಕೇಳಿ ಇಸ್ಕೊಂಡು ಲಾಸ್ಟಿಗೆ ನನಗೆ ಒಂದು ಸ್ಟೂಡೆಂಟ್ ಹೆಲ್ಪ್ ಮಾಡಿದ್ಲು. ಇದು ಇರಲಿಲ್ಲ ನಂಗೆ ಲಾಸ್ಟ್ ಟೈಮು, ಯಾಕೆಂದರೆ ಸರ ಎಲ್ಲ ಮಿಕ್ಕಾಗ ನಾನು ಸಿಂಗಲ್ ಪೀಸ್ ಏನಾದ್ರು ತೊಗೊಂಡಿದ್ವೆಲ್ಲ ಅಡ್ಜಸ್ಟ್ ಮಾಡಿ ಹಾಕಿದ್ದೆ ನಾನು. ಬಟ್ ಈ ಇಯರಿಂಗ್ಸ್ ಸಿಗಲಿಲ್ಲ ನನಗೆ. ಇದು ಬೆಳ್ಳಿ ಮಾಡೋ ಜುಮ್ಕಿ ಥರ ಬರ್ತವೆ, ಅದು ಜುಮ್ಕಿ ಇತ್ತು, ಆದರೆ ಈ ಸೆಟ್ ಇರಲಿಲ್ಲ ಮೇಲಿಂದು. ಭರತನಾಟ್ಯದಲ್ಲಿ ಇದು ಒಂದು ಇಂಪಾರ್ಟೆಂಟ್, ಯಾರೂ ಹಾಕ್ತಾರೆ ಇಲ್ಲ ಗೊತ್ತಿಲ್ಲ, ಅಥವಾ ಭರತನಾಟ್ಯ ಮಾಡೋರು ಎಲ್ಲರೂ ಇದನ್ನು ಹಾಕ್ತಾರೆ. ಸೊ ಅದು ಇಂಪಾರ್ಟೆಂಟ್ ಇತ್ತು, ಹಾಗಾಗಿ ನಾನಿದು ಅದೊಂದು ಸಿಕ್ಕಿರಲಿಲ್ಲ. ಅದೊಂದು ನಾನು ಈ ಥರ ತೊಗೊಂಡು ನೋಡ್ರಿ ಫೈನಲಿ ಆ ಕಡೆದೊಂದು ಈ ಕಡೆಯಿಂದ ಹಾಕಿದ್ಮೇಲೆ ರೆಡಿ. ಯಾವ ರೀತಿ ರೆಡಿ ಮಾಡಿದೆ ಅಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನಿಮಗೆ ಏನಾದರೂ ಇದ್ರದ್ದು ಬೇರೆ ಸ್ಪೆಷಲ್ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಹೇಳಿದ್ರೆ ಅದನ್ನು ನಾನು ಫ್ರೀ ಟೈಮ್ನಾಗ ಅದನ್ನು ಮಾಡಿ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ನಿಮಗೆ ಹಾಕ್ತೀನಂತೆ. ಸೊ ಇದು ಡ್ಯಾನ್ಸ್ ಕ್ಲಾಸ್ ದಿವಸನೇ ನಾನು ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರೋದು. ಇಲ್ಲ ಮನೇಲಿದ್ದಾಗೂ ಕೂಡ ಈ ಥರದ್ದು ಯಾವುದಾದ್ರೂ ಬೇಕಂದರೆ ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಇದು ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಯಾರಿಗಾದರೂ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದಿದ್ರೂ ಹೇಳ್ರಿ. ಸೊ ಫೈನಲಿ ಯಾವ ರೀತಿ ಆಯಿತು ಅಂತ ನಾನು ತೋರಿಸ್ತೀನಿ. ಸೊ ಇಷ್ಟಿಷ್ಟಕ್ಕೆ ಹೋಗೋಳು. ನಾನು ಎಷ್ಟು ಸತಿ ಕಟ್ ಮಾಡಿದ್ದೀನಿ ಗೊತ್ತಾ, ಇದರಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಇಷ್ಟಿಷ್ಟಕ್ಕೆ ಹೋಗೋದು ನೋಡ್ಕೊಂಬರೋದು. ಒಂದು ಹಾಕಿದ ತಕ್ಷಣ ಹೋಗೋಳು ನೋಡ್ಕೊಂಬರೋಳು, ಇನ್ನೊಂದು ಹಾಕಿದ ತಕ್ಷಣ ಹೋಗೋಳು ನೋಡ್ಕೊಂಬರೋಳು. ಆಕೆ ಹ್ಞೂ ಅಂದ್ರೆ ನೆಕ್ಸ್ಟ್ರಿಂದ ಹಾಕೋದು, ಇಲ್ಲಾಂದ್ರೆ ಹಾಕ್ತಾನೆ ಇರಲಿಲ್ಲ ನಾನು. ಮತ್ತೆ ಆಕೆ ಹಿಂಗಾಯಿತು ಹಂಗಾಯಿತು ಚೇಂಜ್ ಮಾಡೋಲ್ಲ ಅವಳು. ಸೊ ಇದು ರೆಡಿ ಮಾಡೋಕ್ಕೆ ತುಂಬ ಹೊತ್ತಾಯಿತು. ಆಮೇಲೆ ನಾನು ಇಲ್ಲಿಂದ ಆಟೋಲ್ಲಿ ಕರ್ಕೊಂಡೋದೆ, ಗಾಡಿ ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಆಟೋಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ನಮ್ಮ ಮನೆಯವ್ರು ಬಂದರು. ಮನೆಯವರು ಅವ್ರು ಬೇರೆ ಕಡೆ ಜಾಬ್ ಮಾಡ್ತಾರಲ್ಲ, ಹಂಗಾಗಿ ಅಲ್ಲಿಂದ ಡೈರೆಕ್ಟ್ ಅವ್ರು ಅಲ್ಲೇ ಬಂದರು. ಸಾಯಂಕಾಲ ಟೈಮ್ ಇತ್ತು. ಇದು ಫೈನಲಿ ಆದ ಮೇಲೆ ಎಷ್ಟು ಟೈಮ್ ತೊಗೊಳ್ದು ಗೊತ್ತು ಫ್ರೆಂಡ್ಸ್. ಇಷ್ಟು ಸಣ್ಣದು ಎಲ್ಲನೂ ರೆಡಿ ಮಾಡೋಕ್ಕೆ ಸೇಮ್ ಭಾಳ ಟೈಮ್ ತೊಗೊಳ್ತು. ನಾನೇನೋ ನಿಮಗೆ ಕಾಟಿಗೆ ಹಚ್ಚೋದು ಅದು ಯಾವುದೂ ಇದರಲ್ಲಿ ನಾನು ತೋರಿಸಿಲ್ಲ ನಿಮಗೆ. ಸೊ ಅದನ್ನು ನಾನು ನನಗಷ್ಟು ಐಲೈನರ್ ಒಂದು ಹಚ್ಚಕ್ಕೆ ಬರೋಲ್ಲ. ಸೊ ಅದನ್ನು ನೋಡ್ಕೋಬೇಕು. ಅವತ್ತು ಐಲೈನರ್ ನಾನು ಒಂದು ಲಿಕ್ವಿಡ್ ತಂದಿದ್ದೆ, ಸಿಗಲೇ ಇಲ್ಲ ನನಗೆ. ಅದೆಲ್ಲ ಇಟ್ಬಿಟ್ಟಿನಿ, ಇಷ್ಟಾಗೇ ಇತ್ತು ಅದು. ಆಮೇಲೆ ಸಿಕ್ತು ನನಗೆ ಹೋಗ್ಬೇಕಾದ್ರೆ, ಅದು ನಿಜವಾಗೂ ಸಿಗಲಿಲ್ಲ. ಅದು ಎಷ್ಟು ಗಡ್ಬಡಾಗುತ್ತೆ ಗೊತ್ತಾ, ಎಷ್ಟು ಮೆಸ್ಸಿ ಆಗಿತ್ತು ರೂಮೆಲ್ಲ. ಸೊ ಆಮೇಲೆ ಅವರಿಗೆ ಪ್ರೆಸ್ ಮಾಡೋದು, ಮೂಗಿಂದ ನತ್ತು ಎಲ್ಲ ಇಡಾಕತ್ತಿದ್ದೆ ನಾನು. ಸೊ ಅದನ್ನು ಲಾಸ್ಟಲ್ಲಿ ಗೆಜ್ಜೆ ನತ್ತು ಸೊ ಇವೆಲ್ಲ ಏನಿದೆ ಅಲ್ಲ ಅವೆಲ್ಲ ಅಲ್ಲಿ ಸ್ಟೇಜ್ ಮೇಲೆ ಹೋದ್ಮೇಲೆ ಹಾಕ್ತೀನಿ, ಇಲ್ಲಾಂದ್ರೆ ಅಲ್ಲಿ ತನಕ ಹಾಕಲ್ಲ ನಾನು. ಆಮೇಲೆ ಗೆಜ್ಜೆ ಹಾಕಿದ್ಮೇಲೆ ಚಪ್ಪಲಿ ಹಾಕ್ಕೊಳ್ಳೋಂಗಿಲ್ಲ, ಅದ್ರದ್ದೊಂದು ರೆಸ್ಪೆಕ್ಟ್ ಇರುತ್ತಲ್ಲ, ಹಾಗಾಗಿ ಆ ಗೆಜ್ಜೆನೂ ಹಾಕೋಂಗಿಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಹೋಗ್ತಾನೆ ಹಾಕಬೇಕು. ಸೊ ಇನ್ಸ್ಟಂಟ್ ಮೆಹಂದಿ ಚೆನ್ನಾಗಿ ಕಲರ್ ಬಂದಿತ್ತು ನೋಡಿರಿ. ಅಲ್ಲಿ ಕೈಯೆಲ್ಲ ತೊಳ್ಕೊಂಡು ಬಂದಿದ್ದಿಲ್ಲ ಅವಳು, ಚೆನ್ನಾಗಿ ಕಲರ್ ಬಂದಿತ್ತು. ಆದರೆ ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ಹುಷಾರಾಗಿ ಯೂಸ್ ಮಾಡಬೇಕು ಅದನ್ನು ಅಷ್ಟೇ. ಸೊ ಫೈನಲಿ ರೆಡಿ ಆದಮೇಲೆ ನೋಡಿರಿ ಈ ಥರ ನತ್ತು ನಾನು ತೆಗಿತೀನಿ. ಈಗ ಜಸ್ಟ್ ನೋಡೋಕೆ ಹಾಕಿದ್ದೆ ನಾನು. ಸ್ವಲ್ಪ ಐಲೈನರ್ ಅದೊಂದು ನಂಗೆ ನೀಟ್ ಅನ್ನಿಸ್ಲಿಲ್ಲ, ಬಟ್ ಮಾಡಿದೆ. ಸೊ ಇದು ಡ್ರೆಸ್ಸಿನ ಲುಕ್ಕು ಈ ಥರ ಇರುತ್ತೆ, ಒಂದು ಭರತನಾಟ್ಯ ಡ್ರೆಸ್ಸು. ಸೊ ಎಲ್ಲ ರೆಡಿಮೇಡ್ ಬರ್ತಾರೆ. ನನ್ನ ಮನೆ ನೋಡಿರಿ ಎಷ್ಟು ಮೆಸ್ಸಿ ಆಗೈತೆ ಅಂತ. ಇಷ್ಟೆಲ್ಲ ಇಟ್ಕೊಂಡು ಕೂತೀನಿ ನೋಡ್ರಿ, ಎಲ್ಲ ಕೆರ್ಕೊಂಡು. ಪಿನ್ಸ್ ಅಂತೂ ಎಲ್ಲಿ ಬೇಕಲ್ಲಿ ಬಿದ್ದಿದ್ವು. ಸೊ ಅವನ್ನೆಲ್ಲ ಎತ್ತಾಕೊಂಡು ನಾವು ಹೋಗೋಷ್ಟಿಗೆ ಲೇಟ್ ಆಯಿತು. ಸೊ ಅಲ್ಲಿ ಹೋದ್ಮೇಲೆ ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅವ್ರ ಜೊತೆಗೆ ಒಂದಿಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು. ಸೊ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿರಿ, ಅವಳು ಡ್ಯಾನ್ಸಿಗೆ ಇರೋಂಥ ಒಂದಿಷ್ಟು ಐಟಮ್ಸ್ ಇನ್ನೂ ಕಲೆಕ್ಟ್ ಮಾಡ್ಕೊಂಡು ಹೋದ್ವಿ ನಾವು. ಸೊ ಮಧ್ಯೆ ಒಂದು ಫೋಟೋ ತೊಗೋತಿದ್ದೆ ನಾನು, ಅದಕ್ಕೆ ನಾನು ಕ್ಯಾಮ್ರಾನ ಈ ಕಡೆ ಆ ಕಡೆ ತಿರುಗಿಸಿದ್ದು. ಬಟ್ ಚೆನ್ನಾಗಿ ಮಾಡ್ತಾಳೆ, ಅವ್ರು ಮಿಸ್ ಹೇಳೋ ಪ್ರಕಾರ ಚೆನ್ನಾಗೇ ಮಾಡ್ತಾಳೆ. ಇಂಪ್ರೆಷನ್ಸು ಅಥವಾ ಏನದು ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಏನಿರುತ್ತಲ್ಲ ಅದು ಪರವಾಗಿಲ್ಲ, ಚೆನ್ನಾಗೇ ಮಾಡ್ತಾಳೆ. ಸೊ ಇವಾಗ ಕಲಿತಾ ಇದ್ದಾಳೆ. ಸುಮಾರು ಒಂದು ಆಯ್ತು ಅನ್ಕೋತೀನಿ, ಒಂದು 2 ವರ್ಷ ಆಯ್ತೇನೋ, ನಿಯರ್ 2 ಇಯರ್ಸ್ ಆಯಿತು. ಒಂದು ಎಕ್ಸಾಮ್ ಬರೆದಿದ್ದಾಳೆ.
ಸಾಧ್ಯ ಆದರೆ ಅದರಲ್ಲೇ ಒಂದಿಷ್ಟು ಕಂಟಿನ್ಯೂ ಮಾಡಿಸ್ತೀನಿ, ನೋಡೋಣ ಎಷ್ಟು ದಿನ ಕಲಿತಾಳೆ ಅಂಥೇಳಿ. ಸೊ ಇದು ನಾನು ಫೋಟೋಸನ್ನು ತೊಗೊಂಡಿದ್ದು ಡ್ಯಾನ್ಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ. ಸೊ ಫೈನಲಿ ಲುಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಸೊ ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನೆಕ್ಸ್ಟಿಗೆ. ಸೊ ಏನಾರು ಇದ್ರೂ ಚೇಂಜಸ್ ಇದ್ರೂ ಹೇಳಿರಿ, ಅಥವಾ ಏನಾದರೂ ತಪ್ಪಾದ್ರೂ ಹೇಳಿರಿ, ಅದರಲ್ಲಿ ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮಿಂದ ಅಂಥೇಳಿ. ಸೊ ಓಕೆ, ಅಲ್ಲಿ ಹೋದ್ಮೇಲೆ ಯಾವ ಡ್ಯಾನ್ಸ್ ಮಾಡಿದ್ಲು ಏನು ಅಂತ ನೋಡೋಣ, ನೆಕ್ಸ್ಟಲ್ಲೇ ತೋರಿಸ್ತೀನಿ.